ಎಲ್ಲರಿಗೂ ನಮಸ್ಕಾರ. ಜೆಇ ಮ್ಯಾಥಮೆಟಿಕ್ಸ್ ಕರ್ನಾಟಕದ ವಿದ್ಯಾರ್ಥಿಗಳಿಗೋಸ್ಕರ ಪಾಠ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಬಾಬು, ದಿವಿಗೆ ತರಗತಿಗಳು. ಇಂಟ್ರೊಡ್ಯೂಸ್ ಮಾಡ್ಕೊ ಮಗಳೇ. ನನ್ನ ಹೆಸರು ಮಮತಾ, ದಿವಿಗೆ ಕ್ಲಾಸಸ್. ಈಗ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಲಾಗರಿಥಮಿಕ್ ಸಂಬಂಧಿಸಿರುವಂಥದ್ದು. ಓದು ಮಗಳೇ. ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ದ ಈಕ್ವೇಷನ್ ಲಾಗ್ x minus 1 to the base 4 is equals to log x minus 3 to the base 2 is ಯಾವಾಗ ಕೇಳಿದ್ದು? 2021 February 26th. ತುಂಬಾ ಸಿಂಪಲ್ ಆಗಿರೋ ಕ್ವಶನ್ ಇದು. ನೋಡು ಮಗಳೇ, ನಮಗೆ ಲಾಗ್ ಎ ಟು ಬೇಸ್ ಬಿ ನ ನಾವು ಲಾಗ್ ಎ ಬೈ ಲಾಗ್ ಬಿ ಅಂತ ಬರಿಬಹುದು. ಹೌದು. ಲಾಗ್ ಎ ಬೈ ಲಾಗ್ ಬಿ ಅಂದ್ರೆ ಲಾಗ್ 4 ಅಂತ ಬರ್ಕೊಳ್ಳೋದು. 4 ಅನ್ನ ನಾನೇನ್ ಮಾಡ್ತೀನಿ, 2 ಸ್ಕ್ವೇರ್ ಅಂತ ಬರಿತೀನಿ. ಈಸ್ ಈಕ್ವಲ್ ಟು ಲಾಗ್ ಆಫ್ x minus 3 divided by log 2. log 2 cancel ಆಯ್ತು. Therefore log of x minus 1 is equal to 2 log of x minus 3. This clearly implies log of x minus 1 is equal to log of x minus 3 whole square. This implies x minus 3 whole square is equal to x minus 1. ಹೌದಲ್ವಾ? So this implies x square plus 9 minus 6x is equal to x minus 1. This implies x square minus 7x minus 7x plus 10 is equal to 0. Sum of two numbers is minus 7. Product is 10 andre number should be 5 and 2. Perfect. So adrinda it should be x minus 2 into x minus 5 is equal to 0. This implies x is equal to 2 and x is equal to 5. But number of solutions 2 ಅಲ್ಲ, ಒಂದೇ ಒಂದು. ಇದೊಂದೇ ಸೊಲ್ಯೂಷನ್ ಸಾಧ್ಯ, ಈ ಸೊಲ್ಯೂಷನ್ ಸಾಧ್ಯ ಇಲ್ಲ. ಯಾಕೆ ಈ ಸೊಲ್ಯೂಷನ್ ಸಾಧ್ಯ ಇಲ್ಲ ಅಂತ ಕ್ವಶನ್. ಯಾವುದೇ ಲಾಗರಿಥಮ್ ಡಿಫೈನ್ ಆಗಬೇಕು ಅಂತಂದ್ರೆ, ರೈಟ್, ಇಫ್ ಲಾಗ್ ಈಸ್ ಡಿಫೈನ್ಡ್ ಓನ್ಲಿ ವೆನ್ ಇಫ್ ಲಾಗ್ ಆಫ್ x is defined if x is positive. So x minus 1 positive, x minus 3 positive. x minus 1 positive ಅಂತ ಹೇಳಿದ್ರೆ x is greater than 1 and x minus 3 positive ಅಂತ ಹೇಳಿದ್ರೆ x is greater than 3. ಇಲ್ಲಿ and ಅಂತ ಹೇಳೋದ್ರಿಂದ ಕಂಪಲ್ಷನ್. This compulsion makes us to x is greater than 3. ಯಾಕಂದ್ರೆ x 1 ಗಿಂತನೂ ಜಾಸ್ತಿ ಇರಬೇಕು, 3 ಗಿಂತನೂ ಜಾಸ್ತಿ ಇರಬೇಕು. 1 ಗಿಂತನೂ ದೊಡ್ಡದು, 3 ಗಿಂತನೂ ದೊಡ್ಡದು ಅಂದ್ರೆ 3 ಗಿಂತ ದೊಡ್ಡದಾಯ್ತು. 3 ಗಿಂತ ದೊಡ್ಡದಿರೋದು ಒಂದೇ ಸೊಲ್ಯೂಷನ್. ಅದೇನಪ್ಪ ಅಂದ್ರೆ x is equal to 5 is the unique solution for this. Hope my dear students you have understood this. ಎಲ್ಲ ಗಣಿತ ಬಂಧುಗಳಿಗೂ ನಮಸ್ಕಾರ. ದಯಮಾಡಿ ಇದನ್ನ ವಿದ್ಯಾರ್ಥಿಗಳಿಗೆ ತಲುಪಿಸಿರಿ. ವಿದ್ಯಾರ್ಥಿಗಳಿಗೆ ಜೆಇ ಪ್ರಶ್ನೋತ್ತರಗಳು ಕಠಿಣ ಅಲ್ಲ ಅಂತ ಅನ್ನಿಸ್ಬೇಕು. ಎಲ್ಲರಿಗೂ ಈ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸುತ್ತೆ. ಸೊ ಇದೇ ತರ ನಿಮ್ಗೆ ಇನ್ನ ಮುಂದೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಈ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ನಾವು ಹೊಸ ಸೊಲ್ಯೂಷನ್ ಹಾಕಿದಾಗ ನಿಮಗೆ ನೋಡಲಿಕ್ಕೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು. ದಿವಿಗೆ ಕ್ಲಾಸಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತೆ ಸಿಗೋಣ.